ಏನ್ ಸಮಾಚಾರ ರೀ ಎಲ್ರೂ ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ನಿಮ್ದೇ ರೀ ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ, ಆದರೆ ನಮ್ಗೆ ಫ್ಯಾಕ್ಟ್ರಿ ಮುಚ್ಚಿರಿ ಸರ್ ಪ್ಲೀಸ್. ನಾ ಕೇಳ್ಕೋದಿದ್ದು ಒಂದೇ ಸರ್. ಎಲ್ಲ ರೋಗಗಳು ನಮಗೆ ಮೇಲಿನ ಮೇಲೆ ಬರ್ತಾ ಇದ್ದಾವೆ, ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ದೀವಿ ನಾವೆಲ್ಲ ಅಂತಕ್ಕಂಥ ಮಾತು ಮಕ್ಕಳು ಹೇಳಿದ್ದಾರೆ. ರೀ ನನ್ನ ಮಗನಿಗೆ 12 ತಿಂಗಳದ ಅಂದ್ರಿ ರಾಯಚೂರಾಗ 1 ವಾರ ಅಡ್ಮಿಟ್ ಇದ್ದು ಬಂದಿನ್ರಿ. ಅಸ್ತಮ ಕೆಮ್ಮುಲಿದ್ದ ಜಾಸ್ತಿ ತಪ್ಪಗಲ್ಲಿದ್ದ. ಸಣ್ಣ ಕೂಸು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಹೊರಗಡೆ ವಾತಾವರಣಕ್ಕೆ ಭಾಳ ಬೇಸತ್ತ ಸರ್. ಇಲ್ಲಿ ನರಕದಾಗ ಅನುಭವಿಸಿದಾಗ ಆಗ್ತದೆ ಸರ್ ಈ ಜನಕ್ಕೆಲ್ಲ ಇಲ್ಲಿ ನಮ್ಮಲ್ಲಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಮತ್ತೇನು ಸುದ್ದಿ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕೊಪ್ಪಳದಲ್ಲಿ ಹೆಚ್ಚುವರಿ ಕಾರ್ಖಾನೆಗಳನ್ನು ನಿರ್ಮಿಸೋಕೆ ಹೊರಟಿರುವಂಥ ಸರ್ಕಾರದ ನಿರ್ಧಾರವನ್ನು ಅಲ್ಲಿನ ಜನ ವಿರೋಧಿಸುತ್ತಿರೋದನ್ನು ಮತ್ತು ಅಲ್ಲಿನ ನಡೆದಾಡೋ ದೇವರೆಂದು ಕರೆಸಿಕೊಳ್ಳುವಂಥ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಆ ಕುರಿತು ಜನಜಾಗೃತಿ ಮೂಡಿಸುತ್ತಿರೋದನ್ನು ನೀವೆಲ್ಲ ನೋಡೇ ಇರ್ತೀರಿ. ಕಾರ್ಖಾನೆಗಳು ಬಂದು ಇಲ್ಲಿನ ರೈತರ ಜಮೀನು ನುಂಗಿ ಹಾಕುವುದರ ಜೊತೆಗೆ ಪ್ರಾಣಿ ಪಕ್ಷಿಗಳ ಬದುಕನ್ನು, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಹಾಳು ಮಾಡಿಬಿಡುತ್ತವೆ. ಹಂತವಾಗಿ ಜನರ ಬದುಕು ವಿನಾಶದತ್ತ ಸಾಗುತ್ತದೆ ಅನ್ನೋದು ಅಲ್ಲಿನ ಜನರ ವಾದ. ಸ್ನೇಹಿತರೆ, ಈ ವಾದವು ನಮ್ಮ ಯಾದಗಿರಿ ಜಿಲ್ಲೆಯ ಪಾಪದ ಜನರ ಬದುಕಿನಲ್ಲಿ ಅಕ್ಷರಶಃ ನಿಜವಾಗಿ ಹೋಗಿದೆ. ಫ್ಯಾಕ್ಟರಿಗಳ ನಿರ್ಮಾಣಕ್ಕಾಗಿ ರೈತರಿಂದ ಜಮೀನು ಪಡೆಯುವ ಮೊದಲು ಈ ಸರ್ಕಾರಗಳು ಮತ್ತು ಇಲ್ಲಿನ ಫ್ಯಾಕ್ಟರಿಗಳು ಜನರಿಗೆ ಕೋಕೋ ಕೋಲಾ ಮತ್ತು ಜವಳಿ ಪಾರ್ಕ್ಗಳಂಥ ಪ್ರತಿಷ್ಠಿತ ಕಂಪನಿಗಳನ್ನು ನಿರ್ಮಿಸುತ್ತೇವೆಂದು ಭರವಸೆ ಕೊಟ್ಟಿದ್ದವು. ಇಲ್ಲಿನ ಮಕ್ಕಳಿಗೆ ಉದ್ಯೋಗಾವಕಾಶ, ಫ್ರೀ ಎಜುಕೇಷನ್ ಮತ್ತು ಪಿಂಚಣಿ ವ್ಯವಸ್ಥೆಯನ್ನು ಮಾಡುತ್ತೇವೆಂದು ನಂಬಿಸಿದ್ದವು. ಆದರೆ ಕಡೆಗೆ ಇಲ್ಲಿ ನಿರ್ಮಿಸಿದ್ದು ಮಾತ್ರ ಅತ್ಯಂತ ಕೆಟ್ಟಕಾರಿ ವಿಷವುಗುಳುವ ಫ್ಯಾಕ್ಟರಿಗಳನ್ನು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಒಂದು ಇವತ್ತೇನಪ್ಪ ಅಂದರೆ ಈ ಮೂಲಕ ತಿಳಿಸ್ತಕ್ಕಂತೀನಿ, ತಾವೇನು ಹೇಳ್ತೀರಿ, ಜನಪರವಾಗಿ ಕೆಲಸ ಮಾಡ್ತೀನಿ, ರೈತರ ಪರವಾಗಿ, ಐಂದ ಪರವಾಗಿ. ಎಲ್ಲಿದೆ ಸರ್ ನಿಮ್ಮ ಮಾತುಗಳು? ಜವಳಿ ಕೋಕೋ ಕೋಲಾ ಫ್ಯಾಕ್ಟ್ರಿಗಳು ತರ್ತೀನಿ ಅಂತ ಹೇಳಿದಿರಿ. ಇವತ್ತಿಗೂ ತಾವು ಮತ್ತೆ ಏನು ಹೇಳಿದ್ರಿ, ರೈತರಿಗೆ ನೀಡಿದಂಥ ಭರವಸೆಗಳು ಮಾಸಿಕ ವೇತನ ನೀಡ್ತೀನಿ ಅಂತ ಹೇಳಿದಿರಿ, ರೋಡ್ ಸೈಡ್ ಪ್ಲಾಟ್ಗಳು ಕೊಡ್ತೀನಿ ಅಂತ ಹೇಳಿದಿರಿ. ಅವು ಯಾವುವು ಇಲ್ಲ. ಸರಿಯಾಗಿ ಏನಪ್ಪ ಅಂದರೆ ತಹಸೀಲ್ದಾರ್ ಮುಖಾಂತರ, ಜಿಲ್ಲಾಧಿಕಾರಿಗಳ ಮುಖಾಂತರ ಏನಪ್ಪ ನಿರಾಶ್ರಿತರ, ಭೂಮಿ ಕಳೆದುಕೊಂಡ ನಿರಾಶ್ರಿತರಿಗೆ ಇವತ್ತಿಗೆ ಏನಪ್ಪ ಅಂದ್ರೆ ತಾವು ಪತ್ರಗಳನ್ನು ನೀಡಿ ಆ ಕಂಪನಿಲಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು, ರೈತರ ಮಕ್ಕಳಿರ್ಬೋದು, ಅಲ್ಲಿರ್ತಕ್ಕಂಥ ಏನಪ್ಪ ಅಂದರೆ ಬಡ ಕುಟುಂಬಗಳಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವ ಮಾತು ಕೂಡ ನೀವು ನೈತಿಕತೆ ಮಾತನ್ನ ಆಡದಿರೋದು ಈ ಭಾಗದ ಏನಪ್ಪ ಅಂದರೆ ಗಡಿ ಭಾಗದಲ್ಲಿ ಹಂಚಿಕಿರ್ತಕ್ಕಂಥದ್ದು ನಿರ್ಲಕ್ಷ್ಯತೆ. ಹೌದು ಸ್ನೇಹಿತರೆ, ಸರ್ಕಾರಗಳು ನೀಡಿದ ಆಶ್ವಾಸನೆಗೆ ಬಲಿಯಾದ ಇಲ್ಲಿನ ಜನರ ಪರಿಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ. ಹೇಳಿ ಕೇಳಿ ಯಾದಗಿರಿ ಜಿಲ್ಲೆಯಲ್ಲಿ ಅನಕ್ಷರತೆ, ನಿರುದ್ಯೋಗ ಸಮಸ್ಯೆ ತಾಂಡವವಾಡುತ್ತಿದೆ. ಗೇಣು ಹೊಟ್ಟೆಯನ್ನು ಹೊರೆಯಲಿಕ್ಕೆ ಚೂರುಪಾರು ಸಂಬಳಕ್ಕಾಗಿ ಇಲ್ಲಿನ ಜನ ವರ್ಷವಿಡೀ ತಮ್ಮ ಪರಿವಾರವನ್ನು ಬಿಟ್ಟು ಗುಳೆ ಹೋಗೋದು ಸರ್ವೇ ಸಾಮಾನ್ಯವಾಗಿದೆ. ಈ ನಡುವೆ ಈ ಕಾರ್ಖಾನೆಗಳಿಂದ ಒಂದಿಷ್ಟು ಬದುಕು ಸುಧಾರಿಸಬಹುದೆಂದು ಭಾವಿಸಿದರೆ ಅವುಗಳೇ ಇಲ್ಲಿನ ಜನರ ರಕ್ತವನ್ನು ಹೀರುತ್ತಿವೆ. ಇಲ್ಲಿ ಸುಮಾರು 5 ರಾಜ್ಯಗಳಿಂದ ತರುವ ಕೆಮಿಕಲ್ ತ್ಯಾಜ್ಯವನ್ನು ಕಡೆಚೂರು ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸುರಿಯಲಾಗುತ್ತದೆ. ಕರ್ನಾಟಕದಿಂದ 170ಕ್ಕೂ ಹೆಚ್ಚು ಕಾರ್ಖಾನೆಗಳಿಂದ ಮತ್ತು ತಮಿಳುನಾಡು, ಪುದುಚೇರಿ, ತೆಲಂಗಾಣ, ಆಂಧ್ರ ಪ್ರದೇಶದಿಂದ ಬರುವ ತ್ಯಾಜ್ಯವನ್ನು ಸಹ ಇಲ್ಲಿ ವಿಲೇವಾರಿ ಮಾಡಲಾಗುತ್ತದೆ. ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕೆಂದು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಇಲ್ಲಿ ನಿರ್ಮಿಸಲಾಗಿದ್ದರಿಂದ ಈ ಎಲ್ಲ ರಾಜ್ಯದ ತ್ಯಾಜ್ಯವು ಇಲ್ಲೇ ಬಂದು ಸಂಗ್ರಹವಾಗುತ್ತದೆ. ಆದರೆ ವಿಲೇವಾರಿ ಹಂತದಲ್ಲಿ ಫ್ಯಾಕ್ಟರಿಗಳು ಪ್ರಾಪರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪಾಲಿಸೀಸ್ನ ಫಾಲೋ ಮಾಡೋದಿಲ್ಲ.
ಇವರ ಫ್ಯಾಕ್ಟರೀಸ್ನಲ್ಲಿರುವಂಥ ಚಿಮ್ನೀಸ್ ಏನಿರ್ತಾವಲ್ಲ ಅದರಿಂದ ಹೊರಬರುವಂಥ ಗ್ಯಾಸ್ನ ಇವರು ಫಿಲ್ಟರ್ ಮಾಡೋದೇ ಇಲ್ಲ. ಅದರಿಂದ ಈ ಟಾಕ್ಸಿಕ್ ಗ್ಯಾಸ್ನಲ್ಲಿರುವಂಥ ಕಣಗಳು ರೈತರ ಹೊಲಗಳ ಮೇಲೆ ಬೀಳುತ್ತವೆ. ಇದರಿಂದ ರೈತರ ಬೆಳೆಗಳು ಕೂಡ ಬೆಳವಣಿಗೆ ಕಾಣೋದಿಲ್ಲ. ಇದೆಲ್ಲದಕ್ಕಿಂತ ಅತಿ ಹೆಚ್ಚು ಕಷ್ಟದಲ್ಲಿರೋದು ಇಲ್ಲಿನ ಸಣ್ಣ ಪುಟ್ಟ ಮಕ್ಕಳು ಮತ್ತು ಗರ್ಭದಲ್ಲಿರುವಂಥ ಶಿಶುಗಳು. ಸೈಡ್ ಒಳ ಸೈಡ್ ಏನಂದ್ರೆ ಸರ್ ಇದ್ರೊಳಗೆ ಇದು ವಿಲೇವಾರಿ ಮಾಡ್ತಕ್ಕಂಥದ್ದು ಇದೆ ನೋಡ್ರಿ. ಈಗಾಗಲೇ ಅಲ್ಲಿ ಹೊರ ರಾಜ್ಯದಿಂದ ಬಂದಂಥ ಎಲ್ಲ ಟ್ಯಾಂಕರ್ಗಳ ಸಾಲಿ ನಿಂತಿದ್ದೇವೆ. ಅಂದ್ರೆ ಇವು ಟ್ಯಾಂಕರ್ಗಳು ಅಲ್ಲಿ ಒಂದೇ ಸರ್. ಗೆಳೆಯರೆ, ನೀವು ಇಷ್ಟೊತ್ತು ನೋಡಿದ್ದು ಕೇಳಿದ್ದು ಪ್ರಾರಂಭಿಕ ವರದಿಯನ್ನು ಮಾತ್ರ. ಅಂದರೆ ಒಂಥರ ಟ್ರೈಲರ್ ಇದ್ದಂಗೆ. ಅಸಲಿಗೆ ಕತೆ ಶುರುವಾಗದೇ ಇಲ್ಲಿಂದ. ಇಲ್ಲಿನ ಜನಗಳ ಮುದ್ದು ಮಕ್ಕಳ ಏನಂದರೆ ಏನೂ ಅರಿಯದ ನವಜಾತ ಶಿಶುಗಳಂಥ ಜೀವಗಳ ಜೊತೆ ಆಟ ಆಡುತ್ತಿರುವ ಈ ನೀಚ ಸರ್ಕಾರಗಳ ಮತ್ತು ಭ್ರಷ್ಟ ಕಾರ್ಖಾನೆಗಳ ಹೊಲಸು ಮನಸ್ಥಿತಿಯನ್ನು ಇನ್ಮೇಲೆ ಹೇಳ್ತೀನಿ ಕೇಳಿ. ಕೇಳೋಕ್ಕೂ ಮುಂಚೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬರೀ ನೋಡೋದಷ್ಟೇ ಅಲ್ಲ, ಇಲ್ಲಿನ ಕರ್ಮಕಾಂಡಗಳನ್ನು ಜಗತ್ತಿನೆದುರು ಅನಾವರಣಗೊಳಿಸಿ ಅಲ್ಲಿನ ಜನರಿಗೆ ನ್ಯಾಯ ಕೊಡಬೇಕೆಂಬ ಕನಿಷ್ಠ ಮನಸ್ಸು ನಿಮಗೂ ಇದ್ದರೆ ದಯವಿಟ್ಟು ಇದನ್ನು 4 ಜನರಿಗೆ ಶೇರ್ ಮಾಡಿ. ಈ ನನ್ನ ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲವನ್ನು ಕೊಡಿ. ಗೆಳೆಯರೆ, ಜವಳಿ ಪಾರ್ಕ್ ನಿರ್ಮಿಸುತ್ತೇವೆಂದು ರೈತರಿಂದ ಸುಮಾರು 3,223 ಎಕರೆ ಭೂಮಿಯನ್ನು ವಶಪಡಿಸಿಕೊಂಡ ಸರ್ಕಾರ ಜವಳಿ ಪಾರ್ಕಿನ ಬದಲಿಗೆ ನಿರ್ಮಿಸಿದ್ದು ಮಾತ್ರ ಅತ್ಯಂತ ವಿಷಕಾರ ಅನಿಲ ಉಗುಳುವ ಕೆಮಿಕಲ್ ಫ್ಯಾಕ್ಟರಿಗಳನ್ನು. ಈ ಫ್ಯಾಕ್ಟರಿಗಳು ಚೆಲ್ಲುವ ಗಬ್ಬು ವಾಸನೆ ಇದೆಷ್ಟರ ಮಟ್ಟಿಗೆ ಕೊಳಕಾಗಿರುತ್ತದೆಂದರೆ ಸತ್ತ 100 ಪ್ರಾಣಿಗಳನ್ನು ಒಳೆಯುವ ಸ್ಥಿತಿಯವರೆಗೆ ಮುಚ್ಚಿಟ್ಟು ಒಮ್ಮೆಲೆ ಮೇಲಿನ ಮುಚ್ಚಳವನ್ನು ತೆಗೆದಾಗ ಬರಬಹುದಾದಂಥ ಕೆಟ್ಟ ದುರ್ಗಂಧ ವಾಸನೆ ಅದು. ಗೊತ್ತಿರಲ್ಲ, ಅಲ್ಲಿಗಿಡ ವಾಸನೆ ಬರ್ತದೆ. ಮನೇಲಿ ಹೋದ್ರೂ ಕೂಡ ತುಂಬ ವಾಸನೆ ಬರ್ತದೆ. ಎಲ್ಲರಿಗೂ ತುಂಬ ಪ್ರಾಬ್ಲಮ್ ಆಗ್ತಿದೆ. ಪ್ಲೀಸ್ ಸರ್, ಎಲ್ಲ ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ, ಆದರೆ ನಮ್ಗೆ ಫ್ಯಾಕ್ಟ್ರಿ ಮುಚ್ಚಿರಿ ಸರ್ ಪ್ಲೀಸ್. ನಾ ಕೇಳ್ಕೋದಿದ್ದು ಒಂದೇ ಸರ್. ಸ್ನೇಹಿತರೆ, ಕೇಳಿದ್ರಲ್ಲ, ಇದು ಈ ಒಂದು ಬಾಲಕಿಯ ಅಥವಾ ಈ ಒಂದು ಶಾಲೆಯ ಸಮಸ್ಯೆ ಅಲ್ಲ. ಕೈಗಾರಿಕಾ ಘಟಕದ ವ್ಯಾಪ್ತಿಗೆ ಬರುವ ಸುಮಾರು 15-20 ಹಳ್ಳಿಗಳ ಜ್ವಲಂತ ಸಮಸ್ಯೆ ಇದು. ಸೇವಾ ಯೋಜನೆಗಳಲ್ಲಿ, ಸರ್ಕಾರಿ ದಾಖಲೆಗಳಲ್ಲಿ, ವೇದಿಕೆಯ ಭಾಷಣಗಳಲ್ಲಿ ಹೀಗೆ ಸಿಕ್ಕಲ್ಲೆಲ್ಲ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತೆಲ್ಲ ಪುಂಗಿ ಹೋದ ಸರ್ಕಾರಗಳು ಮತ್ತು ಅಧಿಕಾರಿಗಳು ಇಲ್ಲಿನ ಮಕ್ಕಳ ಪಾಲಿಗೆ ಅಕ್ಷರಶಃ ಕುರುಡರಾಗಿದ್ದಾರೆ. ಈ ವಿಷಯದ ಕುರಿತು ಸುದೀರ್ಘ ವರದಿ ಮಾಡಬೇಕೆಂದು ತೆರಳಿದ್ದ ನನ್ನನ್ನು ಯಾರೋ ಸರ್ಕಾರಿ ಆಫೀಸರ್ ಇರಬೇಕೆಂದು ಭಾವಿಸಿದ್ದ ಮಕ್ಕಳು ಒಮ್ಮೆಲೆ ದುಂಬಾಲು ಬಿದ್ದವು. ಹೇಗಾದರೂ ಮಾಡಿ ನರಕದಿಂದ ಮುಕ್ತಿ ಕೊಡಿಸಿ ಎಂಬ ಅವರ ಗೋಳಾಟಕ್ಕೆ ನಿಜಕ್ಕೂ ನನ್ನಲ್ಲಿ ಉತ್ತರವಿರಲಿಲ್ಲ. ಕೇವಲ 4 ಗಂಟೆಗಳ ಕಾಲ ಅಲ್ಲಿ ಸಮಯ ಕಳೆದ ನಾನು ಮಧ್ಯೆ 2 ಬಾರಿ ವಾಂತಿ ಮಾಡಿಕೊಂಡೆ. ರೂಮಿಗೆ ಬಂದು ಎಷ್ಟೋ ಹೊತ್ತು ಕಳೆದರೂ ಆ ಕೆಟ್ಟ ವಾಸನೆ ಗಂಟಲಲ್ಲೇ ಸಿಕ್ಕಿಕೊಂಡಂಥ ಇರುಸುಮುರುಸು. ಇನ್ನು ದಿನವಿಡೀ ಅಲ್ಲೇ ಕಾಲ ಕಳೆಯುವ ಮಕ್ಕಳ ಸ್ಥಿತಿಯಂತೂ ದೇವರಿಗೆ ಪ್ರೀತಿ. ಕಳೆದ 3.5 ತಿಂಗಳುಗಳಿಂದ ನಿರಂತರವಾಗಿ ಇದೇ ಸುದ್ದಿಯನ್ನು ಬಿತ್ತರಿಸುತ್ತಿದ್ದ ಯಾದಗಿರಿ ಜಿಲ್ಲೆಯ ಕನ್ನಡಪ್ರಭ ಸುದ್ದಿಯ ಪತ್ರಿಕೆಯ ವರದಿಯನ್ನೊಮ್ಮೆ ಓದಿದ ಮೇಲೆ ನಿಜಕ್ಕೂ ನಾನು ದಂಗಾಗಿ ಹೋಗಿದ್ದೆ. ಅಲ್ಲಿನ ಏರ್ ಇಂಡೆಕ್ಸ್ ಕ್ವಾಲಿಟಿ 100ರಿಂದ 150ವರೆಗೆ ತಲುಪಿಬಿಟ್ಟಿತ್ತು. ಸಾಮಾನ್ಯವಾಗಿ ಇದು 70ರಿಂದ 99ರ ಅಂತರದಲ್ಲಿದ್ದರೆ ಅಲ್ಲಿನ ಗಾಳಿ ಸಂಪೂರ್ಣವಾಗಿ ಕಲುಷಿತವಾಗಿದೆ ಎಂದರ್ಥ. ಇನ್ನು 100ರಿಂದ 150ರ ಸೂಚ್ಯಂಕ ತಲುಪಿದರೆ 2.5 ಮೈಕ್ರೋಮೀಟರ್ಗಳಿಗಿಂತ ಕಡಿಮೆ ವ್ಯಾಸ ಹೊಂದಿರುವ ಪ್ಲಾಸ್ಟಿಕ್ ಕಣ್ಮಗಳು ಶ್ವಾಸಕೋಶವನ್ನು ಮತ್ತು ರಕ್ತನಾಳಗಳನ್ನು ಪ್ರವೇಶಿಸಬಹುದು. ಇದು ಗಂಭೀರ ಅನಾರೋಗ್ಯಕ್ಕೆ ಕಾರಣವಾಗಿ ಹೃದಯ ಮತ್ತು ಶ್ವಾಸಕೋಶದ ಮೇಲೂ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಇಂತಹ ಗಾಳಿಯನ್ನು ಉಸಿರಾಡಿದರೆ ನಾವು ಸಾಯೋದಕ್ಕೆ ಸಿದ್ಧವಾಗಿ ನಿಂತಿದ್ದೇವೆಂದೇ ಅರ್ಥ. ಒಂದು ವಯಸ್ಸಿನ ಯುವಕರು ಅದೇಗೋ ಇದನ್ನು ಸಹಿಸಿಕೊಂಡು ಬಿಡುತ್ತಾರೆ. ಆದರೆ ಆಗ ತಾನೇ ಜನಿಸಿದ ನವಜಾತ ಶಿಶುಗಳು ಅಸ್ತಮ, ಕೆಮ್ಮು, ದಮ್ಮುಗಳೊಂದಿಗೆ ಭೂಮಿಗೆ ಬರುತ್ತವೆ. ಈ ಕಂದಮ್ಮಗಳು ಭೂಮಿಗೆ ಬರುವ ಮೊದಲೇ ಅನೇಕ ರೀತಿಯ ಸಮಸ್ಯೆಗಳನ್ನೂ ಎದುರಿಸಿರುತ್ತವೆ. ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದ ತಾಯಿಯೂ ಕೂಡ 2 ಬಾರಿ ಅಬಾರ್ಷನ್ ಮಾಡಿಸಿಕೊಂಡ ಉದಾಹರಣೆಗಳು ಇಲ್ಲಿ ಸಿಗುತ್ತವೆ. ನಿಮ್ಮ ಮಗುವಿನ ಬೆಳವಣಿಗೆ ಕುಂಠಿತವಾಗಿದೆ, ಇನ್ನು ನಿಮ್ಮ ಮಗುವಿನ ಹೃದಯವೇ ಬೆಳೆದಿಲ್ಲ, ಹೀಗೆ ಬಿಟ್ಟರೆ ತಾಯಿ ಮತ್ತು ಮಗುವಿನ ಇಬ್ಬರ ಜೀವಕ್ಕೂ ಸಮಸ್ಯೆ ಆಗಲಿದೆ ಎಂಬ ಡಾಕ್ಟರುಗಳ ಮಾತುಗಳು ಇಲ್ಲಿ ಆಗಾಗ ಕೇಳಿ ಬರುತ್ತಿರುತ್ತವೆ.
ಗೆಳೆಯರೇ, ಇಲ್ಲಿನ ಸಣ್ಣ ಮಕ್ಕಳಿಗೆ ಉಸಿರಾಟದ ತೊಂದರೆ ಸಹಜವಾಗಿಯೇ ಇರುವುದರಿಂದ ಬಹುತೇಕ ಎಲ್ಲ ಮನೆಗಳಲ್ಲೂ ಒಂದೊಂದು ನೆಬ್ಯುಲೈಸರ್ ಇದ್ದೇ ಇರುತ್ತದೆ. ವಯೋವೃದ್ಧರಿಗೆ ಕಫ ಹೆಚ್ಚಾದಾಗಿ ಉಸಿರಾಟದ ಸಮಸ್ಯೆ ಉಂಟಾದಾಗ ಅವರಿಗೆ ಆಸ್ಪತ್ರೆಗಳಲ್ಲಿ ಮಾಸ್ಕಿನಂಥ ಕಿಟ್ ಬಾಯಿಗೆ ಇಡ್ತಾರಲ್ಲ, ಅದನ್ನೇ ನೆಬ್ಯುಲೈಸರ್ ಅನ್ನೋದು. ಪಾಪ, ಹೊರ ಜಗತ್ತಿನ ಕನಿಷ್ಠ ಅರಿವು ಇಲ್ಲದ ಈ ಕಂದಮ್ಮಗಳು ರೋಗಗ್ರಸ್ತರಾಗಿ ಬೆಳೆಯುತ್ತವೆ. ನಮ್ಮ ಭಾಗವನ್ನು ಅಭಿವೃದ್ಧಿ ಮಾಡುತ್ತೇವೆಂದು ಕಲ್ಯಾಣ ಕರ್ನಾಟಕವೆಂದು ಮರುನಾಮಕರಣ ಮಾಡಿ ಒಳಗೊಳಗೆ ನಮ್ಮ ಬೆನ್ನಿಗೆ ಚೂರಿ ಇರಿದ ಎಲ್ಲ ರಾಜಕಾರಣಿಗಳ ಮಕ್ಕಳಿಗೂ ಈ ಮಕ್ಕಳ ಶಾಪ ತಟ್ಟದೇ ಇರಲಾರದೇನು. ಇಲ್ಲಿ ಕಂಪನಿ ಅಂತ ಆದ್ರೆ ಸರ್ ಜಾಸ್ತಿ ವಾಸನೆ ಬರ್ತದ. ಸ್ಕೂಲ್ನಾಗ ಕುಂತೊಂದು ಪಾಠ ಕೇಳಕ್ಕೂ ಆಗಲ್ಲ ಸರ್, ಜಾಸ್ತಿ ವಾಸನೆ ಬರ್ತದೆ ಸರ್. ಸ್ಮೆಲ್ ಜಾಸ್ತಿ ಬರ್ತದ. ಒಂದೊಂದು ಟೈಮ್ದಾಗ ಊಟ ಮಾಡ್ತಾರೆ, ಜಾಸ್ತಿ ಸ್ಮೆಲ್ ಬಂದು ಉಲ್ಟಿ ಆಗ್ಬಿಡ್ತದೆ ಸರ್. ಉಲ್ಟಿ ಆತ ಸರ್. ಮಧ್ಯಾಹ್ನ ಟೈಮ್ದಲ್ಲೇ ತಲೆ ತಿರ್ಗದ ಸರ್ ವಾಸನೆ ಬಂದು ಸಲ. ಮತ್ತು ಮಕ್ಕಳು ಸುಮ್ಮನೆ ಹೋಗ್ತಾರೆ ಸರ್ ಮನೆಗೆ. ನಾನು ಒಂದು 2-3 ಸಲ ಹೋಗಿನಿ ಸರ್ ತಲೆ ತಿರ್ತದಂತ. ನನಗೆ 2-3 ಸಲ ಉಲ್ಟಿ ಗುಣ ಆಗ್ಯದ ಸರ್ ಆ ಸ್ಮೆಲ್ನಿಂದ. ಪಾಠ ಗುಣ ಕೇಳಕ್ಕೆ ಬರಲ್ಲ ಸರ್ ಆ ಸ್ಮೆಲ್ಲಿಂದ. ತುಂಬ ಕಷ್ಟ ಆಗಿದೆ ಸರ್. ಪ್ಲೀಸ್ ರೀ, ನೀವು ಆ ಕಂಪನಿಯನ್ನು ನೀವು ಮುಚ್ಚೋಕ್ಕೆ ಪ್ರಯತ್ನ ಮಾಡಿರಿ ಸರ್. ಸರ್, ನೀವೇ ಏನಾದರೂ ಪ್ರಯತ್ನ ಮಾಡಿ ಆ ಕಂಪನಿಗಳ ಮುಚ್ಚಿಬಿಡಿ ಅನ್ನೋ ಆ ಪುಟ್ಟ ಬಾಲಕಿಯ ದನಿಯಲ್ಲಿ ಅಸಹಾಯಕತೆ, ಮುಗ್ಧತೆ, ಆತಂಕ ಮನೆ ಮಾಡಿತ್ತು. ನಾವು ಹೈವೇಯಲ್ಲಿ ಗಾಡಿ ಮೇಲೆ ಚಂದದ ಗಾಳಿಯ ಸ್ಪರ್ಶ ಅನುಭವಿಸುತ್ತಾ ಸಾಗುವಾಗ ಅದ್ಯಾವುದೋ ರಸ್ತೆಯಲ್ಲಿ ಸತ್ತು ಬಿದ್ದ ಪ್ರಾಣಿಯ ಕೊಳೆತ ದೇಹದ ಗಬ್ಬು ವಾಸನೆ ಒಮ್ಮೆಲೆ ಮೂಗಿಗೆ ಬಡಿದರೆ ಇಡೀ ದೇಹವೇ ಮುಕ್ಕರಿಸಿಬಿಡುತ್ತಲ್ವ. ಅಂಥದ್ರಲ್ಲಿ ದಿನದ 24 ಗಂಟೆಯೂ ಕೂಡ ಅದೇ ವಾಸನೆಯಲ್ಲಿ ಮಿಂದೆದ್ದು ಬಿಡೋದು ಯಾವ ಪಾಪಿಯಿಂದಲೂ ಸಾಧ್ಯವಾಗದ ಮಾತು. ಆದರೆ ದುರ್ದೈವವೆಂಬಂತೆ ಇಲ್ಲಿನ ಮಕ್ಕಳು ಅಲ್ಲಿಯ ನರಕವನ್ನು ಅತ್ಯಂತ ಮೌನದಿಂದಲೇ ಅನುಭವಿಸುತ್ತಿವೆ. ಅವರ ಕೂಗು ಅರಣ್ಯ ರೋದನವಂತಾಗಿದೆ. ಯಾದಗಿರಿ ಜಿಲ್ಲೆಯ ಅನುಭವಿ ಪತ್ರಕರ್ತರಾದ ಶ್ರೀ ಆನಂದ್ ಸೌದಿ ಅವರು ಕನ್ನಡಪ್ರಭ ಸುದ್ದಿ ಪತ್ರಿಕೆಯಲ್ಲಿ ಬರೆದ ಸುದೀರ್ಘ 115 ಸರಣಿ ವರದಿಗಳ ಫಲವಾಗಿ ಕಡಚೂರು ಬಾಡಿಯಾಳ ಭಾಗದಲ್ಲಿ ಒಂದಿಷ್ಟು ಸಕಾರಾತ್ಮಕ ಬೆಳವಣಿಗೆಗಳು ನಡೆದವು. ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿತ್ತು. ಒಂದಿಷ್ಟು ಅಧಿಕಾರಿಗಳ ವಿಚಾರಣೆಯನ್ನು ನಡೆಸಿತು. ಅದರ ಮುಂದುವರಿದ ಭಾಗವಾಗಿ ಮಕ್ಕಳ ಆಯೋಗದ ಸದಸ್ಯರಾದ ಶಶಿಧರ್ ಕೂಸುಂಬಿ ಅವರು ಗ್ರಾಮದ ಎಲ್ಲ ಶಾಲೆಗಳಿಗೂ ಸರ್ಪ್ರೈಸ್ ವಿಸಿಟ್ ಕೂಡ ಕೊಟ್ಟರು. ದಾರಿಯುದ್ದಕ್ಕೂ ತಮ್ಮ ಕಾರಿನ ಗ್ಲಾಸನ್ನು ಮುಚ್ಚಿಕೊಂಡೇ ತಿರುಗಾಡಿದ ಅವರು ನೇರವಾಗಿ ಎಲ್ಲ ಮಕ್ಕಳೊಂದಿಗೆ ನಾನು ಮುಕ್ತವಾಗಿ ಮಾತನಾಡಿದಾಗ ಎಲ್ಲ ಮಕ್ಕಳು ಭಾಳ ನೋವಿನಿಂದ ಹೇಳ್ತಾ ಇದ್ದಾರೆ. ಈ ಫ್ಯಾಕ್ಟ್ರಿಯಿಂದ ಹೊರಸೂಸ್ತಕ್ಕಂಥ ಗಾಳಿಯಿಂದ ನಮಗೆ ಭಾಳಷ್ಟು ತಲೆ ನೋಯಿಸ್ತಕ್ಕಂಥದ್ದು, ಚಕ್ರ ಬರ್ತಕ್ಕಂಥದ್ದು, ಉರಿ ಜ್ವರ ಬರ್ತಕ್ಕಂಥದ್ದು, ಕೆಮ್ಮು, ನೆಗಡಿ, ಈ ಥರದ ಎಲ್ಲ ರೋಗಗಳು ನಮಗೆ ಮೇಲಿನ ಮೇಲೆ ಬರ್ತಾ ಇದ್ದಾವೆ. ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ ಎದುರಿಸ್ತಾ ಇದ್ದೀವಿ ನಾವೆಲ್ಲ ಅಂತಕ್ಕಂಥ ಮಾತು ಮಕ್ಕಳು ಹೇಳಿದ್ದಾರೆ. ಹೀಗಾಗಿ ನಮ್ಮ ಫ್ಯಾಕ್ಟ್ರಿಗಳಿಗೆ ಏನು ತಾವು ಕ್ರಮ ತಗೊಳ್ತಿರೋ ಅಥವಾ ಇಲ್ಲಿ ಶಾಲೆಗಳಿಗೆ ಏನು ಮಾಡ್ತಿರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಮಕ್ಕಳ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮವನ್ನು ತಡೆಯಲು ತಾವು ಕಠಿಣವಾದಂಥ ಮತ್ತು ತ್ವರಿತವಾದಂಥ ಕ್ರಮಕ್ಕೆ ತಾವು ಮುಂದಾಗಬೇಕು. ಸ್ನೇಹಿತರೆ, ಇಡೀ ಭಾರತಕ್ಕೆ ಸ್ವತಂತ್ರ ಸಿಕ್ಕು 13 ತಿಂಗಳ ನಂತರ ಇಲ್ಲಿಯ ಜನಕ್ಕೆ ಮುಕ್ತಿ ಸಿಕ್ಕಿದೆ. ಆದರೆ ಆಗಿನ ನಿಜಾಮನ ಆಡಳಿತಕ್ಕೂ ಮತ್ತು ಈಗಿನ ಸರ್ಕಾರದ ಆಡಳಿತಕ್ಕೂ ಹೇಳಿಕೊಳ್ಳುವಂತಹ ಯಾವ ಬದಲಾವಣೆಯೂ ಯಾದಗಿರಿಯ ಭಾಗದಲ್ಲಿ ಆಗಿಲ್ಲ. ಇಲ್ಲಿಯ ಜನ ಸಮಸ್ಯೆಗಳೊಂದಿಗೆ ಅಡ್ಜಸ್ಟ್ ಮಾಡಿಕೊಂಡು ಬದುಕುವುದನ್ನು ಕರಗತ ಮಾಡಿಕೊಂಡಿದ್ದಾರೆ, ಅಥವಾ ಇಲ್ಲಿಯ ವಿವಿಧ ಪಕ್ಷದ ನಾಯಕರುಗಳು, ಶಾಸಕರುಗಳು ಮತ್ತು ಸಂಸದರು ಅದನ್ನು ರೂಢಿ ಮಾಡಿಸಿ ಬಿಟ್ಟಿದ್ದಾರೆ. ಈಗಲಾದರೂ ಒಂದಿಷ್ಟು ಬದಲಾವಣೆಯ ಗಾಳಿ ಬೀಸಲೆಂದು ಆಶಾಭಾವದೊಂದಿಗೆ ಇಂದಿನ ವಿಡಿಯೋ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಇಂದಿನ ಈ ಸಂಚಿಕೆಯಲ್ಲಿ ನೀವು ಬರೀ ಮಕ್ಕಳಿಗಾದ ಅನ್ಯಾಯದ ಕುರಿತಷ್ಟೇ ನೋಡಿದ್ದೀರಿ. ಇನ್ನು ಅಲ್ಲಿನ ರೈತರು, ಸಾಮಾನ್ಯ ಜನಗಳು ಮತ್ತು ವಿವಿಧ ಪ್ರಾಣಿ ಪಕ್ಷಿಗಳೂ ಸೇರಿದಂತೆ ಇಡೀ ಪ್ರಕೃತಿ ಮಾತೆಯು ಹೇಗೆ ಸಂಕಷ್ಟದಲ್ಲಿದ್ದಾಳೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಹ್ಯಾಪಿಯಾಗಿರಿ. ಟೇಕ್ ಕೇರ್, ಬಾಯ್ ಬಾಯ್.